ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 27ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭಾಗ್ಯ ಆದಿ ಇಬ್ಬರು ತಯಾರಾಗ್ಬಿಟ್ಟು ಪೂಜೆಗೆ ಬಂದಿರ್ತಾರೆ. ಆದಿಯವರು ಮತ್ತು ಭಾಗ್ಯವರು ರೆಡಿಯಾಗಿರೋದು ನೋಡ್ಬಿಟ್ಟು ಕುಸುಮಾರ್ಗೆ ತುಂಬಾ ಖುಷಿ ಆಗುತ್ತೆ. ಭಾಗ್ಯ ಕಾಮತರು ಕೊಟ್ಟಿರೋ ಸೀರೆನ ಹೊಲ್ದ್ಬಿಟ್ಟು ಅದನ್ನೇ ರೆಡಿ ಮಾಡಿಬಿಟ್ಟು ಹಾಕ್ಕೊಂಡು ಬಂದಿರ್ತಾರೆ. ಆವಾಗ ಕುಸುಮಾರ್ ಹೊಡ್ಬಂದು, ಅಯ್ಯಯ್ಯೋ ನೀವಿಬ್ಬರು ದೇವರು ಬೆಸೆದ ಸಂಬಂಧಪ್ಪ, ಋಣಾನುಬಂಧ ಅದೇನೋ ಹೇಳ್ತಾರಲ್ಲ ಆ ಥರ ನೀವಿಬ್ಬರೂ ದೇವರು ಬೆಸಿರೋ ಸಂಬಂಧ, ನೀವಿಬ್ಬರು ತುಂಬ ಚೆನ್ನಾಗಿರಿ, ನನ್ನ ದೃಷ್ಟಿನೇ ನಿಮ್ಗೆ ಆಗತ್ತೀರಿ ಅಂದ್ಬಿಟ್ಟು ಕುಸುಮಾರ್ ದೃಷ್ಟಿ ಬಟ್ಟಿಕ್ತಾರೆ. ಇಬ್ರಿಗೂ ದೃಷ್ಟಿ ಬಟ್ಟಿಕ್ಬಿಟ್ಟು ಸರಿ ಸರಿ ಪೂಜೆ ಕೂತ್ಕೊಳ್ಳಿ ಅಂತಾರೆ. ಅಷ್ಟರಲ್ಲಿ ಗುಂಡೋಡು ಬಂದು, ಅಯ್ಯೋ ಅಮ್ಮ ನೀವಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ ಅಪ್ಪ ಅಮ್ಮ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ಅಮ್ಮ ಅಪ್ಪ ಅಂತಂದಾಗ ಆದಿ ಮತ್ತು ಭಾಗ್ಯ ಇಬ್ಬರು ನಗ್ತಾರೆ. ಆಮೇಲೆ ಅಲ್ಲಿ ಯಾರೋ ಅಪ್ಪ ಕೂತಿದ್ದಾರೆ ಏನಂತಾರೆ, ಇದೇನಿದು ಈ ಹುಡುಗ ಆದಿನ ಅಪ್ಪ ಅಂತ ಕರೀತಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಮೀನಾಕ್ಷಿ ಅದನ್ನು ಕೇಳಿಸ್ಕೊಂಡು ಏನು ಮಾತಾಡಲ್ಲ, ಸುಮ್ಮನಾಗ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ತನ್ಮಯ್ಯನ ಕುಸುಮರು, ಬಾಪ ತನ್ಮಯ್ಯ ನಾವು ಅಲ್ಲಿ ಕೂತ್ಕೊಳ್ಳೋಣ ಅಂತ ಕರ್ಕೊಂಡೋಗಿ ಕೂರಿಸ್ಕೊತಾರೆ. ಇಲ್ಲ ಆದಿ ಬಗ್ಗೆ ಪೂಜೆ ಕೂತ್ಕೋತಾರೆ. ಪೂಜೆ ಕೂತ್ಕೊಂಡಿದ ತಕ್ಷಣ ಪುರೋಹಿತರು ಏನು ಮಾಡ್ತಾರೆ, ಸರಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಮಂತ್ರಗಳನ್ನ ಹೇಳ್ತಾ ಇರ್ತಾರೆ ಪುರೋಹಿತರು. ಆವಾಗ ಸರಿ ಇಬ್ಬರು ಕಂಕಣ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿಬಿಟ್ಟು ಕಂಕಣ ಕಟ್ಕೊಳ್ಳಿ, ಅಕ್ಷತೆ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಟಿಸ್ತಾ ಇರ್ತಾರೆ. ಆದಿ ತಗೊಳ್ಳಿ, ಇದು ಅರ್ಶಿನ ಕುಂಕುಮ ತೊಗೊಂಡು ಎಮ್ಮನ ಕೆನ್ನೆಗೆ ಮತ್ತು ಹಣೆಗೆ ಅರ್ಶಿನ ಕುಂಕುಮ ಇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೂ ಕೊಡ್ತಾರೆ, ಹೂ ಮುಡಿಸಿ ಅಂತ. ಹೂ ಮುಡ್ಸೋಕೆ ಆದಿ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅವಾಗ ಭಾಗ್ಯ, ಯಾಕೆ ಆದಿಯವರೇ ಯೋಚನೆ ಮಾಡ್ತಿದ್ದೀರಾ, ಅವತ್ತು ಬೆಟ್ಟದ ಮೇಲೆ ಮಲ್ಲಿಗೆ ಹೂವು ಕೊಟ್ಬಿಟ್ಟು ಮುಡಿಸ್ತೀನಿ ಅಂತ ಹೇಳಿದ್ರೆ ಇವಾಗ ಯೋಚನೆ ಮಾಡ್ತಿದ್ದೀರಾ, ಪರವಾಗಿಲ್ಲ ಮುಡಿಸಿ, ಏನಿಲ್ಲ, ಯಾಕೆ ಯೋಚನೆ ಮಾಡ್ಬೇಕು ನೀವು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದ ತಕ್ಷಣ ಆದಿ ಹೂ ಅಂತ ಅಂದ್ಬಿಟ್ಟು ಹೂ ಮುಡಿಸ್ತಾರೆ. ಸರಿ ಅಂದ್ಬಿಟ್ಟು ಸರಿ ಹಾರ ಬದಲಾಯಿಸ್ಕೊಳ್ಳಿ ಇಬ್ಬರು, ದೇವ್ರ ಪ್ರಾರ್ಥನೆ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಕಂಕಣ ಕಟ್ಟಿಸ್ತಾರೆ ಪುರೋಹಿತರು. ಕಂಕಣ ಕಟ್ಬಿಟ್ಟು ಇಬ್ಬರು ಹಾರ ಬದಲಾಯಿಸ್ಕೊತಾರೆ. ಹಾರ ಹಾಕ್ಕೊಂಡು ಇಬ್ಬರು ಕೂತ್ಕೊತಾರೆ. ಅವಾಗ ಗುಂಡಂಗೆ, ಅಜ್ಜಿ ನಾನು ಅಲ್ಲಿ ಹೋಗ್ತೀನಿ ಅಜ್ಜಿ ಅಂತಾನೆ. ಬಿಡ ತನ್ಮಯ್ಯ ಅಲ್ಲಿ ಹೋಗ್ಬಾರ್ದು, ಇಲ್ಲೇ ಕೂತ್ಕೋ ಅಂತ ಕುಸುಮಾರ್ ಹೇಳ್ತಾರೆ. ಆದರೂ ಗುಂಡ ತಡ್ಕೊಳ್ಳಲ್ಲ, ಓಡ್ಬಿಡ್ತಾನೆ. ಅಜ್ಜಿ ನಾನು ಅಲ್ಲಿ ಹೋಗ್ತೀನಿ ಅಜ್ಜಿ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಆದಿ ಮತ್ತು ಭಾಗ್ಯ ಪೂಜೆ ಮಾಡ್ತಿರ್ತಾರೆ, ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅವಾಗ ಕೂತ್ಕೊಂಡಿದ್ದ ತಕ್ಷಣ, ಅಪ್ಪ ಅಮ್ಮ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ನಾನು ತುಂಬ ಮಿಸ್ ಮಾಡಿಕೊಂಡೆ, ಇವಾಗ ಇಲ್ಲಿ ನಿಮ್ಮ ಹತ್ರ ಕೂತ್ಕೊಂಡಾಗ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಆದಿನ ಭಾಗ್ಯನ ಹೇಳ್ತಾರೆ. ಆದಿ ಭಾಗ್ಯ ನಕ್ಕೊಂಡು ಸುಮ್ಮನಾಗ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಬರ್ತಾರೆ. ಮೀನಾಕ್ಷಿ ಬಂದು, ಹೇಳೋ ಮೇಲೆ ಅಂದಾಗ, ನಾನು ಎದ್ದೇಳಲ್ಲ ಅಂತಾನೆ ಗುಂಡ. ಅವಾಗ ತನ್ಮಯ್ಯ, ನಾನು ಎದ್ದೇಳಲ್ಲ ಅಂತಾನೆ. ಹೇಳೋ ಮೇಲೆ, ನೀನು ಯಾರು ಅಲ್ಲಿ ಪೂಜೆ ಕೂತ್ಕೊಂತ ಹೇಳಿದೋ ಗೊತ್ತಾಗೋದಿಲ್ವಾ, ಸ್ವಲ್ಪನಾದ್ರು ಬುದ್ಧಿ ಬೇಡವಾ, ನೀನು ಚಿಕ್ಕ ಹುಡುಗ ಏನೋ, ಎಲ್ಲಿ ಕೂತ್ಕೋಬೇಕು ಏನು ಅಂತ ಗೊತ್ತಾಗಲ್ವಾ, ಪೂಜೆ ಮಧ್ಯದಲ್ಲಿ ಬಂದು ಈ ಥರ ಕೂತ್ಕೊತಿದ್ಯಲ್ಲ, ಸುಮ್ಮನೆ ಎದ್ದೇಳ ಮೇಲೆ ಅಂತ ಅಂದ್ಬಿಟ್ಟು ಮೀನಾಕ್ಷಿ ರೇಗ್ತಾರೆ. ಅವಾಗ ತನ್ಮಯ್ಯ ಏನು ಮಾತಾಡಲ್ಲ. ಅಷ್ಟರಲ್ಲಿ ಇವಳು ತನ್ವಿ ಇದ್ದಳು, ತನ್ಮಯ್ಯ ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವ, ಹೇಳೋ ಮೇಲೆ ಅಂದಾಗ, ಹ್ಞೂ ಅಕ್ಕ ನಾನು ಎದ್ದೇಳಲ್ಲ, ನೀನು ಇರಿಟೇಟ್ ಮಾಡಬೇಡ, ಏನೇನೋ ಮಾತಾಡಿ, ನಾನು ಎದ್ದೇಳಲ್ಲ, ನನ್ನ ಅಪ್ಪ ಅಮ್ಮನ ಜೊತೆನೇ ಕೂತ್ಕೊತೀನಿ ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಮೀನಾಕ್ಷಿ ಹೇಳಿದ್ದು ನೋಡ್ಬಿಟ್ಟು ತನ್ವಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ತನ್ವಿ ಬಂದ್ಬಿಟ್ಟು ತನ್ಮಯ್ಯನ ಎಬ್ಬರಿಸ್ಬಿಟ್ಟು ಕಪಾಳಕ್ಕೆ ಹೊಂದ್ಕೊಡ್ತಾಳೆ. ಹೊಂದ್ಕೊಟ್ಟಿದ ತಕ್ಷಣ ಅಕ್ಕ ಅಂದಾಗ, ಏನು ತನ್ಮಯ್ಯ ನಿನ್ಗೆ ಅರ್ಥ ಆಗಲ್ವಾ, ಅಪ್ಪ ಅಮ್ಮ ಅಂದಿದ ತಕ್ಷಣ ಅವ್ರು ನಮ್ಮೋರಾಗಲ್ಲ, ಅದನ್ನು ತಿಳ್ಕೊ ಮೊದಲು ನೀನು, ಈ ಮನೇನೂ ನಮ್ದಾಗಲ್ಲ, ಇವರೆಲ್ಲ ನಮ್ಮೋರಲ್ಲ, ನೀನು ಅಪ್ಪ ಅಮ್ಮ ಅಂತ ಅಂದ್ಬಿಟ್ಟು ಯಾಕಂತ ಇದೆಯಾ, ನಿನ್ಗೆ ಅಷ್ಟು ಬುದ್ಧಿ ಬೇಡವಾ, ನಡಿ ಇಲ್ಲಿಂದ ಹೋಗೋಣ ಅಂತ ಅಂತಾಳೆ. ತನ್ಮಯ್ಯ, ನಾನು ಬರಲ್ಲ ಅಕ್ಕ, ಇವಾಗ ಬಂದರೆ ಸರಿ ನೀನು ಅಂತ ತನ್ಮಯ್ಯನ ಅಲ್ಲಿಂದ ತನ್ವಿ ಎಳ್ಕೊಂಡು ಹೋಗ್ಬಿಡ್ತಾಳೆ. ಎಳ್ಕೊಂಡು ಹೋದ ತಕ್ಷಣ ಸುನಂದವ್ರು ತನ್ವಿ ಅಂತಾರೆ. ಆಮೇಲೆ ಭಾಗ್ಯ ಎದ್ದೊಳಗೆ ಹೋಗ್ತಾಳೆ. ಭಾಗ್ಯ ನೀನು ಎದ್ದೇಳಬೇಡ, ಕೂತ್ಕೊ, ನಾವು ಕರ್ಕೊಬರ್ತೀವಿ ಅಂತ ಹೇಳ್ಬಿಟ್ಟು, ಪೂಜಾ ಬಾ ನಾವು ಕರ್ಕೊಬರೋಣ ಅಂತ ಸುನಂದ ಮತ್ತು ಪೂಜಾ ಅಲ್ಲಿಂದ ಹೊರಡ್ತಾರೆ. ಹೊರಡ್ಬಿಟ್ಟು ತನ್ಮಯ್ಯನ ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಸುನಂದವರು, ಪೂಜಾ ಬಾ ಬೇಗ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾಗ ತನ್ವಿ ಅಂದರೂ ನಿಂತ್ಕೊಳ್ಳಲ್ಲ. ತನ್ವಿ ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ಸುನಂದ ಮತ್ತು ಪೂಜಾ ಓಡ್ತಾ ಇರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಪೂಜೆ ಕೂತಿರ್ಬೇಕಾದ್ರೆ ಭಾಗ್ಯಂಗೆ ತುಂಬ ಬೇಜಾರಾಗುತ್ತೆ. ತನ್ವಿ ಪಾಪ ಆದಿ ಮುಂದೆನೇ ಪೂಜೆ ಕೂತಿರ್ಬೇಕಾದ್ರೆ ತನ್ಮಯ್ಯ ಹೊಡೆದ್ಬಿಟ್ಲಲ್ಲ ತನ್ವಿ. ಅವಾಗ ಭಾಗ್ಯಂಗೆ ತುಂಬ ಬೇಜಾರಾಗುತ್ತೆ. ಭಾಗ್ಯ ಹೇಳ್ತಾ ಇರ್ತಾಳೆ. ಅವಾಗ ಆದಿ ಎದ್ದೇಳಕ್ಕೆ ಹೋಗ್ತಾರೆ. ಅವಾಗ ಮೀನಾಕ್ಷಿ, ಆದಿ ಎದ್ದೇಳ್ಬೇಡ, ಮಧ್ಯದಲ್ಲಿ ಎದ್ದೇಳಬಾರ್ದು ಅಂದಾಗ, ಇಲ್ಲ ಅತ್ತೆ, ಈ ಪೂಜೆ ನನಗೆ ಎಷ್ಟು ಮುಖ್ಯನೋ, ಇಲ್ಲ ಮಕ್ಕಳಿರೋದು ಅಷ್ಟೇ ಮುಖ್ಯ ನನಗೆ, ಮಕ್ಕಳಲ್ಲಿ ಇರಬೇಕು ಪೂಜೆಗೆ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹಾರ ತೆಗೆದಿಟ್ಬಿಟ್ಟು ದೇವ್ರ ಕೈ ಮುಗಿದ್ಬಿಟ್ಟು ಎದ್ದೇ ಬಿಡ್ತಾರೆ. ಎದ್ದಿದ ತಕ್ಷಣ ಅಲ್ಲಿಂದ ಹೊರಟ್ಬಿಡ್ತಾರೆ. ಹೊಟ್ಟಿದ ತಕ್ಷಣ ಸರಿ ಅಂದ್ಬಿಟ್ಟು ಆದಿನ ಹುಡ್ಕೊಂಡು ಹೋಗ್ತಾರೆ ತನ್ವಿನ ಹಿಂದೆನೇ. ಈ ಕಡೆ ಏನಾಗುತ್ತೆ, ಭಾಗ್ಯ ಕೂತಿರ್ತಾಳೆ. ಅವಾಗ ಪುರೋಹಿತರೇನಂತಾರೆ, ಅಮ್ಮ ಹಿಂಗೆ ಮಧ್ಯದಲ್ಲಿ ಎದ್ದೋಗ್ಬಾರ್ದಮ್ಮ, ಪೂಜೆ ಫಲ ಸಿಗಲ್ಲ, ಒಂದು ಕೆಲಸ ಮಾಡಮ್ಮ, ಆದಿ ಬರೋವರೆಗೂ ಪೂಜೆ ಶುರು ಮಾಡೋಕ್ಕಾಗಲ್ಲ, ನಾನು ಆದಿ ಬರಬೇಕು, ಆದಿ ವರ್ಷದಲ್ಲಿ ನೀನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಬಂದ್ಬಿಡೋಗಮ್ಮ, ಪ್ರಸಾದ ಮಾಡ್ಕೊಂಡು ಅಂತ ಪುರೋಹಿತರು ಹೇಳ್ತಾರೆ. ಸರಿ ಪುರೋಹಿತರು ಆಯಿತು ಅಂತ ಭಾಗ್ಯ ಅಲ್ಲಿಂದ ಹೇಳ್ತಾಳೆ. ಹೇಳಿದ ತಕ್ಷಣ ಮೀನಾಕ್ಷಿ ಮತ್ತು ಅಕ್ಷತಾ ಇಬ್ಬರು ಅಲ್ಲೇ ಇರ್ತಾರೆ. ಅಕ್ಷತಾ ಏನು ಹೇಳ್ತಾಳೆ, ಭಾಗ್ಯ ಪ್ರಸಾದ ನೀನೊಬ್ಬಳೇ ಮಾಡಬೇಕು, ಗೊತ್ತಾಯ್ತಾ, ಬೇರೆ ಯಾರೂ ಮಾಡೋಂಗಿಲ್ಲ, ಪ್ರಸಾದ ನೀನೊಬ್ಬಳೇ ಮಾಡ್ಕೊಂಡು ತರಬೇಕು. ಮತ್ತು ಇನ್ನೊಂದೇನು ಅಂದರೆ, ಇಷ್ಟು ಜನಕ್ಕೂ ನೀನು ಅಡುಗೆ ಮಾಡಬೇಕು, ಇವತ್ತು ಮಧ್ಯಾಹ್ನದ ಊಟ ನಿನ್ನ ಕೈಯಿಂದನೇ ಆಗಬೇಕು, ಯಾರ್ದು ಸಹಾಯ ತೊಗೊಂಡಾಗ ನೀನು ಅಡುಗೆ ಮಾಡಬೇಕು, ಅರ್ಥ ಆಯ್ತಾ ಅಂದಿದ ತಕ್ಷಣ ಭಾಗ್ಯ ತಲೆ ಅಳ್ಳಾಡಿಸ್ತಾಳೆ. ಆವಾಗ ಕುಸುಮಾರ್ ಕೋಪ ಬಂದ್ಬಿಡುತ್ತೆ. ನನ್ನ ಸೊಸೆ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು, ಅವಳು ಏನು ಬೇಕಾದ್ರು ನಿನಗೆ. ಅವಾಗ ಅದಕ್ಕೆ ಮುಂಚೆ ಏನಾಗುತ್ತೆ, ಈ ಅಕ್ಷತಾ ನಿನ್ಗೆ ಆಗಲ್ಲ ಅಂದರೆ ಹೇಳ್ಬಿಡು ಮೊದಲೇ, ಮತ್ತೆ ಆಗುತ್ತೆ ಅಂತ ದೊಡ್ಡದಾಗಿ ಬಿಲ್ಡಪ್ ತೊಗೊಂಡು ಆಮೇಲೆ ಮಾಡೋಕ್ಕಾಗ್ದಲೇ ತಿರ್ಗಾ ಒದ್ದಾಡಬೇಡ, ಮೊದಲೇ ಆಗಲ್ಲ ನನ್ನ ಕೈಲಿಂದ ಹೇಳ್ಬಿಡು ಅಂತ ಅಕ್ಷತಾ ಭಾಗ್ಯಂಗೆ ಹೇಳ್ತಾರೆ. ಅಷ್ಟರಲ್ಲಿ ಕುಸುಮರ ಕೋಪ ಬಂದ್ಬಿಡುತ್ತೆ. ರೀ ಮೇಡಮ್ ಅವರೇ, ನಿಮ್ಮ ಹೆಸರೇನೋ ನನಗೆ ಗೊತ್ತಿಲ್ಲ, ಏನಂದ್ರೆ ನೀವು ಕೈಲಾಗಿಲ್ಲ ಅಂದ್ರೆ ಹೇಳ್ಬಿಡು ಅಂತಲ್ಲ,
ಅವಳ ಕೈಲಾಗಲ್ಲ ಅಂತ ನೀವು ತಿಳ್ಕೊಬೇಡಿ. ಅವಳು ಯಾರು? ನನ್ನ ಸೊಸೆ. ಈ ಕುಸುಮನ ಸೊಸೆ ಯಾವತ್ತೂ ಕೈಲಾಗ್ದಂಗಿರಲ್ಲ. ಆ ಥರ ಅವಳನ್ನ ತಯಾರು ಮಾಡಿದ್ದೀನಿ ನಾನು ಬೆಳೆಸಿರೋ ಸೊಸೆ ಅವಳು. ನನ್ನ ಸೊಸೆ ಯಾವತ್ತೂ ಕೈಲಾಗಲ್ಲ ಅಂತ ಹಿಂದೆ ಬರಲ್ಲ. ಎಂಥ ದೊಡ್ಡ ಕೆಲಸಗಳಾದರೂ ಎಷ್ಟೇ ಕಷ್ಟ ಆದರೂ ಎದುರಿಸ್ತಾಳೆ. ಅಂಥ ಸೊಸೆ ನನ್ನ ಸೊಸೆ, ಈ ಕುಸುಮನ ಸೊಸೆ ಅವಳು ಅಂತ ಹೇಳ್ಬಿಟ್ಟು ಭಾಗ್ಯನ ಪಾಪ ಕುಸುಮವ್ರು ಹೊಗಳುತ್ತಾರೆ. ಅವಾಗ ಅಕ್ಷತಾ, ರೀ ಮೇಡಮರೇ, ನೀವು ಇಷ್ಟೊತ್ತಕ ನಮ್ಮ ಸೊಸೆ ಅಂದ್ರಲ್ಲ, ಅದು ಅವಾಗ ಹಳೇದು ನಿಮ್ಮ ಸೊಸೆ, ಇವಾಗಲ್ಲ. ಈಗೇನಿದ್ರೆ ಅವಳು ಈ ಕಾಮತ್ ಮನೆ ಸೊಸೆ, ಅರ್ಥ ಆಯ್ತಾ? ಕಾಮತ್ ಮನೆ ಸೊಸೆ ಅವಳು ಅಂತ ಅಂದ್ಬಿಟ್ಟು ಕುಸುಮವ್ರಿಗೆ ಹೇಳ್ತಾರೆ. ಕುಸುಮವ್ರಿಗೆ ತುಂಬ ಬೇಜಾರಾಗ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಬಂದು ಭಾಗ್ಯನ ಪಾಪ ಮಕ್ಳನ್ನ ನೋಡೋಕೆ ಹೋಗ್ತಿರ್ತಾಳೆ. ಭಾಗ್ಯ, ನಿಂದು ಹಳೆ ಜೀವನದ್ದು ಬೀದಿಲಿ ರಂಪಾಗಿರೋದನ್ನ ಇಲ್ಲಿ ತರಬೇಡ. ನೀನೇನಿದ್ರು ನಿನ್ನ ಹಳೆ ಜೀವನದ ರಂಪ ಬೀದಿಲೇ ಬಿಟ್ಬಿಡ್ಬೇಕು, ಇಲ್ಲಿವರೆಗೂ ತರಬಾರ್ದು. ಈ ಮನೆ ಮಾನ ಮರ್ಯಾದೆ ಎಲ್ಲ ನೀನಾಗಲಿ ನಿನ್ನ ಮಕ್ಕಳಾಗಲಿ ಹಿಂಗೆ ಕಳೀತಾ ಇದ್ದೀರಾ ಗೊತ್ತಾ ನೀವು? ಇವಾಗ ಮಾತಾಡೋದು ಬೇಡ, ಮೊದಲು ಸೈಲೆಂಟಾಗಿ ಇದ್ಬಿಡು. ನೀನಾರು ಸ್ವಲ್ಪ ನಮ್ಮ ಮನ ಮರ್ಯಾದೆ ಉಳಿಸು. ನೀನು ಹೋಗಿ ಮತ್ತೆ ನಾನು ಮರ್ಯಾದೆ ಬಂದವ್ರ ಮುಂದೆ ಕಳಿಬೇಡ. ಹೋಗಿ ಪುರೋಹಿತರು ಹೇಳ್ದಂಗೆ ನೈವೇದ್ಯಕ್ಕೆ ತಯಾರಿ ಮಾಡು ಅಷ್ಟೇ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಬಂದು ಭಾಗ್ಯನ ಕಿವಿಲಿ ಹೇಳ್ತಾರೆ. ಭಾಗ್ಯ ಏನೋ ಮಾತಾಡಲ್ಲ, ಸುಮ್ಮನಾಗ್ತಾರೆ. ಅಕ್ಷತಾ ಕುಸುಮಂಗೆ ಕಾಮತ್ ಮನೆ ಸೊಸೆ ಅಂದಾಗ ಕುಸುಮ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ ಪಾಪ. ಸರಿ ಅಂದ್ಬಿಟ್ಟು ಭಾಗ್ಯ ಏನು ಮಾಡ್ತಾರೆ, ಇಲ್ಲಿ ನೈವೇದ್ಯ ಮಾಡೋಕೆ ಹೋಗ್ತಾರೆ. ಹೋಗ್ಬಿಟ್ಟು ಆಮೇಲೆ ಮೀನಾಕ್ಷಿನ ಹೇಳ್ತಾರೆ, ಭಾಗ್ಯ ಹೆಂಗೆಂಗೋ ನೈವೇದ್ಯ ಪ್ರಸಾದ ಮಾಡ್ಕೊಂಡು ಬರೋದಲ್ಲ, ಮೊದಲು ಒಲೆಗೆ ಅರ್ಶಿನ ಕುಂಕುಮ ಹಚ್ಚಿ ಒಲೆ ಪೂಜೆ ಮಾಡಿ, ಹೂವಿಟ್ಟು ಒಲೆ ಪೂಜೆ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಅರ್ಶಿನ ಪ್ರಸಾದ ಮಾಡ್ಕೊಂಡು ತರಬೇಕು. ಹೆಂಗೆಂಗೋ ಮಾಡ್ಕೊಂಡು ಬರೋದಲ್ಲ, ಅರ್ಥ ಆಯ್ತಾ ಅಂತ ಮೀನಾಕ್ಷಿ ಹೇಳ್ತಾರೆ. ಹ್ಞೂ ಅಂತ ತಲೆ ಅಳ್ಳಾಡ್ಸ್ಕೊಂಡು ಹೋಗ್ತಾರೆ ಪಾಪ ಭಾಗ್ಯ. ಅಷ್ಟು ಜನಕ್ಕೂ ಅಡುಗೆ ಕೂಡ ಮಧ್ಯಾಹ್ನದ ಅಡುಗೆ ಕೂಡ ಇಷ್ಟು ಜನಕ್ಕೂ ನೀನೇ ಮಾಡಬೇಕು, ಅರ್ಥ ಆಯ್ತಾ ಅಂತ ಮೀನಾಕ್ಷಿನ ಹೇಳ್ತಾರೆ. ಅವಾಗ ಹ್ಞೂ ಅಂತ ಅಲ್ಲಿಂದ ಭಾಗ್ಯ ಹೊರಡ್ತಾರೆ. ಹೊಟ್ಬಿಟ್ಟು ಅಡುಗೆ ಮನೇಲಿ ಹೋಗಿ ಒಲೆ ಎಲ್ಲ ಸಾರಿಸ್ಬಿಟ್ಟು ಅದಕ್ಕೆ ಅಂದರೆ ಗ್ಯಾಸ್ ಎಲ್ಲ ಸಾರಿಸ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂ ಇಟ್ಟು ಗಂಧಕಡ್ಡೆ ಇಟ್ಟು ಪೂಜೆ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ದೇವ್ರಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಒಲೆ ಹಚ್ತಾರೆ. ಒಲೆ ಹಚ್ಚಿದ ತಕ್ಷಣ ಪ್ರಸಾದ ಫಾಸ್ಟಾಗಿ ಪ್ರಸಾದ ಮಾಡ್ತಿರ್ತಾರೆ. ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ರವೆ ಹುರ್ಕೊಂಡು ತರಕಾರಿ ಕಟ್ ಮಾಡ್ಕೊಂಡು ಎಲ್ಲ ಫಾಸ್ಟಾಗಿ ಮಾಡ್ತಿರ್ತಾರೆ. ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಡುಗೆ ಕೆಲಸ ಎಲ್ಲ ಅವರೆಲ್ಲ ನೋಡ್ತಿರ್ತಾರೆ ಭಾಗ್ಯನ. ಅಯ್ಯೋ ಏನು ಇವರು ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರಲ್ಲ, ನಾವು 3 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾರಲ್ಲ ಅಂತ ಒಬ್ಬರಪ್ಪ ಹೇಳ್ತಾರೆ. ಅವಾಗ ಹೌದು ಅಂತ ವಾರಿಜ ಹೇಳ್ತಾರೆ. ಆಮೇಲೆ ಇನ್ನೊಬ್ಬರಪ್ಪ ಇರ್ತಾರೆ, ಅವರು ಅಯ್ಯೋ ಪಾಪ ತುಂಬ ಒಳ್ಳೆಯವರು ಅನಿಸುತ್ತೆ, ನಮ್ಮ ಆದಿ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಒಬ್ಬರು ಅಂತಾರೆ. ಪಾಪ ಈ ಹೆಣ್ಮಗು ತುಂಬ ಒಳ್ಳೇದು ಅನಿಸುತ್ತೆ, ಈ ಹೆಣ್ಮಗುನ ಇಲ್ಲಿರೋಕ್ಕೆ ಬಿಡಲ್ಲ ಅಂತಂದಾಗ ವಾರಿಜ ಇಲ್ಲಿರೋಕ್ಕೆ ಬಿಡಲ್ವಾ, ಯಾಕೆ ಏನು ಅಂದಾಗ ಆ ಥರ ಅಲ್ಲ, ಇಲ್ಲಿರೋಕ್ಕೆ ಈ ಮನೇಲಿ ಇರೋಕ್ಕೆ ಈ ಹೆಣ್ಮಗನ ಬಿಡಲ್ಲ, ಪಾಪ ಒಳ್ಳೆ ಮಗು ಅನಿಸುತ್ತೆ ಅಂತ ಒಬ್ಬರಪ್ಪ ಹೇಳ್ತಾರೆ. ಆವಾಗ ಇಲ್ಲಿರೋಕ್ಕೆ ಬಿಡಲ್ವಾ, ಈ ಮನೇಲಿ ಕೆಟ್ಟವ್ರು ಯಾರಿದ್ದಾರೆ, ನೀವು ಹೇಳ್ತಿರೋ ಥರ ಅಂತ ಅಂದ್ಬಿಟ್ಟು ವಾರಿಜ ಕೇಳ್ತಾರೆ. ಅವಾಗ ಅಯ್ಯಪ್ಪ ಆ ಥರ ಎಲ್ಲ ನಾನು ಏನು ಹೇಳಲಿಲ್ಲ, ನಾನು ಏನೇನು ಹೇಳಿದ್ನೋ ನನಗೆ ಗೊತ್ತಿಲ್ಲ, ನೀನು ಇಲ್ಲಿ ನಾನು ಮಾತಾಡಿದ್ದೀನಿ ಹೇಳೋಕ್ಕೆ ಹೋಗಬೇಡ, ಹೇಳ್ಬಿಟ್ರೆ ನೀನು ಕೆಲಸ ಕಳ್ಕೊಂತಿ ಅಷ್ಟೇ ಅಂತ ಅಂದ್ಬಿಟ್ಟು ಅಯ್ಯಪ್ಪ ಹೇಳ್ತಾರೆ. ಅಷ್ಟರಲ್ಲಿ ವಾರಿಜನೂ ಕೂಡ ಏನೂ ಮಾತಾಡೋಲ್ಲ. ಭಾಗ್ಯ ಫಾಸ್ಟಾಗಿ ಪ್ರಸಾದ ನೈವೇದ್ಯ ಮಾಡೋಕ್ಕೆಲ್ಲ ತಯಾರಿ ಮಾಡಿಕೊಂಡು ಅಡುಗೆಗೆ ತಯಾರಿ ಮಾಡ್ಕೊಂಡು ಎಲ್ಲ ಮಾಡ್ತಾಯಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ಬಂದಿರ್ತಾರಲ್ಲ ಪೂಜಾ ಮುತ್ತಿ ಸುನಂದ ತನ್ಮೈನ ತಡೀತಾರೆ. ತನ್ವಿ ಅಂತ ತನ್ವಿ ನಿಂತ್ಕೊಂತಾಳೆ. ಅವಾಗ ಅಲ್ಲ ತನ್ವಿ, ನೀನು ಅಲ್ಲಿ ಮಾತಾಡಿದ್ದು ಸರಿನಾ ಅಂದಾಗ, ಮಾತಾಡಿದ್ದೇನಜ್ಜಿ ತಪ್ಪು, ಅವ್ರು ಹೇಳಿದ ಸರಿನಾ ಅಂತ ತನ್ವಿ ಹೇಳ್ತಾಳೆ. ಅವ್ರು ಹೇಳಿರ್ಬೋದು, ನಿನ್ನ ವಯಸ್ಸಿಗೆ ಮೀರ್ದಂಗೆ ಮಾತಾಡ್ತಿದ್ಯಾ, ಅದು ಮಾತಾಡೋ ಜಾಗ ಅಲ್ಲ, ಪೂಜೆ ಮಧ್ಯದಲ್ಲಿ ಆ ಥರ ಮಾತಾಡ್ಬಾರ್ದು ತನ್ವಿ, ನಿನ್ನ ವಯಸ್ಸಿಗೆ ಯಾವ ತಕ್ಕ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಆವಾಗ ಅಜ್ಜಿ ನಾನು ಸರಿಯಾಗೇ ಮಾತಾಡಿದ್ದೀನಿ, ಅವ್ರು ತನ್ಮೈ ಹೇಳಿದ್ದು ನಾನು ಮಾತಾಡೋದಕ್ಕೆ ವಯಸ್ಸೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ಅರ್ಥ ಆಗುತ್ತೆ ನನಗೆ ಯಾರೇನು ಮಾತಾಡ್ತಾರೆ ಅಂತ, ಅದಕ್ಕೆ ಸರಿಯಾಗಿ ಮಾತಾಡಿದ್ದೀನಿ, ನಾನು ಮಾತಾಡಿದ್ದೇನೆ ತಪ್ಪಿಲ್ಲ ಅಜ್ಜಿ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಅಷ್ಟರಲ್ಲಿ ಸುನಂದ ಏನು ಮಾಡ್ತಾರೆ, ಏಯ್ ತನ್ವಿ ಎಷ್ಟು ಮಾತಾಡ್ತೀನಿ ಅಂತ ಬಾಯಿ ಮೇಲೆ ಹೊಡಿಯೋಕೆ ಹೋಗ್ತಾರೆ. ಅಷ್ಟರಲ್ಲಿ ಆದಿ ಬಂದು ಅತ್ತೆ ಅಂದಾಗ ಸುಮ್ಮನಾಗ್ತಾರೆ. ಅವಾಗ ಪೂಜಾ ಅತ್ತೆ ನೀವು ನಡೀರಿ, ನಾನು ಇವ್ರು ಕರ್ಕೊಂಬರ್ತೀನಿ ಅಂದಾಗ, ಅದು ಆದಿ ಅಂದಾಗ ಇಲ್ಲ ನಡೀರಿ ಅಂದಾಗ ಪೂಜಾ ಏನು ಅಂತಾಳೆ, ಬಾಬಾ ಅದು ಇಲ್ಲ ಪೂಜಾ ನಾನು ಕರ್ಕೊಂಬರ್ತೀನಿ ನಡೀತೀಯಾ ಅಂತಂತಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಪೂಜಾ ಮತ್ತು ಸುನಂದ ಹೊರಟ್ಬಿಡ್ತಾರೆ. ಹೊರಟಿದ ತಕ್ಷಣ ಆದಿ ತನ್ಮೈ ಓಡ್ ಬಂದು ಆದಿನ ತಪ್ಕೊಂತಾನೆ. ಅವಾಗ ಆದಿ ತನ್ವಿ ಅರ್ಥ ಮಾಡ್ಕೊತನ್ವಿ, ನೀನು ಅಲ್ಲಿ ಮಾತಾಡಿದ್ದು ತಪ್ಪು, ಅದು ಮಾತಾಡೋ ಪರಿಸ್ಥಿತಿ ಅಲ್ಲಿ ಆ ಸಿಚುವೇಶನ್ ಆಗಲಿ ಅಲ್ಲ, ನೀನು ಮಾತಾಡೋಕ್ಕೆ ಬೇರೆ ಟೈಮ್ ಇತ್ತು, ಅವಾಗ ಮಾತಾಡಬೇಕಿತ್ತು, ನೀನು ಅಲ್ಲಿ ಮಾತಾಡಿದ್ದು ತಪ್ಪು ತನ್ವಿ ಅಂದಾಗ, ತನ್ಮೈ ಬೇರೆಯವರಿಂದ ನಾನು ತಪ್ಪು ಸರಿ ತಿಳ್ಕೊಬೇಕಾಗಿಲ್ಲ ಕಣೋ, ನನಗೆ ತಪ್ಪು ಸರಿ ಏನು ಅಂತ ನನ್ನ ವಯಸ್ಸಿಗೆಲ್ಲ ಕರೆಕ್ಟಾಗಿ ಗೊತ್ತಿದೆ, ನೀ ಬೇರೆಯವ್ರನ್ನ ತಿಳ್ಕೊಬೇಕಾಗಿಲ್ಲ ಅಲ್ಲ ತನ್ಮೈ ನಾನು ಹೇಳ್ತಾ ಇದ್ದೀನಿ ತಾನೇ, 3ನೇ ವ್ಯಕ್ತಿಯಿಂದ ನಾನು ತಪ್ಪು ಸರಿ ತಿಳ್ಕೊಬೇಕಾಗಿಲ್ಲ, ಬುದ್ಧಿ ಕಲ್ತ್ಕೊಬೇಕಾಗಿಲ್ಲ, ನನಗೇನು ಯಾರೇನು ಹೇಳೋದು ಬೇಕಾಗಿಲ್ಲ ಕಣ ತನ್ಮೈ, ಬಾರ ಹೋಗೋಣ ಅಂತಾಳೆ. ಅವಾಗ ತನ್ಮೈ ಬರಲ್ಲ. ಅವಾಗ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ. ಅವಾಗ ಆದಿ ತನ್ವಿ ನೀನು ಹೇಳಿದ್ದು ಸರಿ, ನೀನು ಮಾತಾಡಿದ್ದು ಸರಿ ಅಮ್ಮ, ನೀನು ಮಾತಾಡಿದ್ದು ಸರಿ ಅಮ್ಮ ತನ್ವಿ, ನೀನು ಮಾತಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ನೀನು ಎಲ್ಲರಿಗೂ ಗೌರವ ಥರನೇ ನೀನು ಮಾತಾಡ್ತೀಯಮ್ಮ, ಎಷ್ಟೇ ಆಗಲಿ ಸೂರ್ಯವಂಶಿ ಮನೆಯವರಲ್ಲ, ನೀನು ಒಳ್ಳೆ ಹುಡುಗಿ ತನ್ವಿ, ಒಳ್ಳೆ ಬುದ್ಧಿವಂತೆ ಕೂಡ, ನಿನಗೆಲ್ಲ ಅರ್ಥ ಆಗುತ್ತೆ ತನ್ವಿ, ಸೂರ್ಯವಂಶಿ ಮನೆಗೆ ಗೌರವ ಧಕ್ಕೆ ಬರ್ದಂಗೆ ನೋಡ್ಕೊತೀಯ ನೀನು, ಆ ನಂಬಿಕೆ ನನಗಿದೆ ತನ್ವಿ, ಎಷ್ಟೇ ಆಗಲಿ ಸೂರ್ಯವಂಶಿ ಮನೆ ಮಗಳಲ್ವ ತನ್ವಿ ನೀನು ಅಂತ ಅಂದ್ಬಿಟ್ಟು ಆದಿ ಅಂದಿದ ತಕ್ಷಣ ತನ್ವಿ ನಿಂತ್ಕೊಂಡ್ಬಿಡ್ತಾಳೆ. ನಿಂತ್ಕೊಂಡು ವಾಪಸ್ ಬಂದ್ಬಿಟ್ಟು ಮನೆಯೊಳಗೆ ಹೋಗ್ತಾಳೆ. ಅವಾಗ
ತನ್ಮಯ ಏನು ಹೇಳ್ತಾನೆ, ಅಪ್ಪ ಸೂಪರಪ್ಪ ನೀವು, ಅಕ್ಕನ ಕೋಪ ಇಷ್ಟು ಬೇಗ ತಣ್ಣಗೆ ಮಾಡಿಬಿಟ್ರ, ಅಕ್ಕಂಗೆ ನೀವೇ ಸರಿ ಕಣಪ್ಪ ಅಂತ ಅಂದ್ಬಿಟ್ಟು ತನ್ಮಯ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅಂತಾರೆ. ತನ್ವಿ ಮನೆಗೆ ಬರ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಈ ಕಡೆ ಏನಾಗುತ್ತೆ, ಕುಸುಮ ಅವ್ರು ಬೇಜಾರಾಗಿ ಗೇಟ್ ಹತ್ರ ಬಂದು ಅಳ್ತಾ ಇರ್ತಾರೆ. ನನ್ನ ಸೊಸೆ ಅಲ್ಲ ಅಂತ ಹೇಳ್ಬಿಟ್ಲು, ಭಾಗ್ಯ ನನ್ನ ಸೊಸೆ ತಾನೇ, ನನ್ನ ಸೊಸೆ ಅಲ್ಲ ಅಂದರೆ ನಾನು ಹೆಂಗೆ ಒಪ್ಕೊಳ್ಳಿ, ನನಗೆ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಪಾಪ ಕುಸುಮ ಅಳ್ತಿರ್ತಾರೆ. ಅದೇ ಸಮಯಕ್ಕೆ ಧರ್ಮಣ್ಣ ಅಲ್ಲಿ ಬರ್ತಾರೆ. ಕುಸುಮ ಯಾಕೆ ಅಳ್ತಾ ಇದೆಯಾ ಅಂದಾಗ, ಅಲ್ಲ ರೀ ಆ ಅಮ್ಮ ಏನು ಹೇಳ್ಬಿಟ್ರು ನೋಡಿದ್ರಾ, ಭಾಗ್ಯನ ನನ್ನ ಸೊಸೆ ಅಲ್ಲ ಅಂತ ಹೇಳ್ಬಿಟ್ರಲ್ಲ, ನನಗೆ ಎಷ್ಟು ನೋವಾಗುತ್ತೆ, ಅವಳು ನನ್ನ ಸೊಸೆ ತಾನೇ ಅಂತ ಅಂದಿದ ತಕ್ಷಣ, ಹೌದು ಕುಸುಮ ಅವ್ರು ಹೇಳಿದ ಸರಿನೇ ಅಂದಾಗ, ರೀ ಅಂದಾಗ, ಹೌದು ಅವ್ರು ಹೇಳಿದ ಸರಿನೇ, ಇವಾಗ ಭಾಗ್ಯ ನಮ್ಮ ಸೊಸೆ ಅಲ್ಲ ಕುಸುಮ, ನಾವು ಮದುವೆ ಮಾಡಿ ಧಾರೆ ಎರೆದು ಕೊಟ್ಟ ಮೇಲೆ ಅವಳು ಕಾಮತ್ ಅವ್ರ ಮನೆ ಸೊಸೆ, ಇವಾಗ ಅವಳು ಕಾಮತ್ ಮನೆ ಸೊಸೆ ಕುಸುಮ, ನಮ್ಮ ಸೊಸೆ ಅಲ್ಲ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಧರ್ಮಣ್ಣ ಹೇಳಿದ ತಕ್ಷಣ ಕುಸುಮ ಅವ್ರು ರೀ ಅಂತ ಅಳ್ತಾ ಇರ್ತಾರೆ. ಅಷ್ಟೇ ಕಾಮತ್ ಅವ್ರು ಹೌದು ನಿಜ ಅಂತ ಬರ್ತಾರೆ. ಅವಾಗ ಕುಸುಮ ಅವ್ರು ಬೇಜಾರಾಗಿ ಕಾಮತ್ ಮುಖ ನೋಡ್ಕೊತಾ ಇರ್ತಾರೆ. ಅವಾಗ ಕಾಮತ್ ಅವ್ರು ಹೌದು ಇವಾಗ ಭಾಗ್ಯ ನಮ್ಮನೆ ಸೊಸೆನೇ, ನಿಜಾನೇ ಅದು ಅಂದಾಗ ಕುಸುಮ ಅವ್ರು ಬೇಜಾರಾಗುತ್ತೆ. ಅವಾಗ ಹಂಗಲ್ಲ ಕುಸುಮ ಅವರೇ, ಭಾಗ್ಯನ ತಿದ್ದಿ ತೀಡಿ ಒಂದು ಒಳ್ಳೆ ಮನುಷ್ಯ ಆಗಿ ಅವಳನ್ನ ಪ್ರತಿಯೊಂದರಲ್ಲೂ ಕಷ್ಟ ಏನೇ ಬಂದರೂ ಎದುರಿಸಂಗೆ ಮಾಡಿರೋದು ನೀವು. ಅವಳನ್ನ ಹೆತ್ತ ತಾಯಿ ಒಬ್ಬರಾದರೆ ಅವ್ರು ಸಾಕಿ ತಾಯಿ ನೀವು. ಒಂದು ಹೆಣ್ಣಿಗೆ ತಾಯಿ ಮನೆ ಎಷ್ಟು ಮುಖ್ಯನೋ ಗಂಡನ ಮನೆಯೂ ಕೂಡ ಅಷ್ಟೇ ಮುಖ್ಯ ಅಲ್ವಾ. ತವರು ಮುಖ್ಯ, ಮಾವನ ಮನೆ ಗಂಡನ ಮನೆಯೂ ಮುಖ್ಯ ಅಲ್ವಾ. ಹಾಗೆ ನೀವು ಭಾಗ್ಯನ ಮದುವೆ ಮಾಡಿಕೊಟ್ಟಿದ್ದೀರ ಅಂದಮೇಲೆ ನೀವು ತುಂಬ ಮುಖ್ಯವಾದ ಭಾಗ್ಯನ ಅಷ್ಟು ಚೆನ್ನಾಗಿ ಬೆಳೆಸಿರೋರು ನೀವು. ಹೇಳಿದ್ನಲ್ಲ, ಸುನಂದ ಭಾಗ್ಯನ ಎತ್ತ ತಾಯಿ ಇದ್ದರೆ ಅವಳನ್ನ ಸಾಕಿ ಸಲುಹಿದ ತಾಯಿ ನೀವು. ನಿಮಗೆ ಭಾಗ್ಯನ ಮೇಲೆ ಅಷ್ಟೇ ಅಧಿಕಾರ ಇದೆ. ನಾವೆಷ್ಟು ಭಾಗ್ಯನ ಸೊಸೆ ಅಂತೀವೋ ಭಾಗ್ಯ ಯಾವತ್ತಿದ್ರೂ ನಿಮ್ಮ ಮನೆ ಮಗಳೇನೆ. ನೀವು ಮೊದಲನೇ ಸ್ಥಾನ ನಿಮಗೆ ಸಿಗೋದು ಕುಸುಮ ಅವರೇ. ನೀವು ಅಷ್ಟು ಚೆನ್ನಾಗಿ ಭಾಗ್ಯನ ಬೆಳೆಸಿದ್ದೀರಾ. ನೀವು ಭಾಗ್ಯನ ಸೊಸೆ ಅನ್ನೋದಕ್ಕಿಂತ ನೀವು ಅವಳಿಗೆ ತಾಯಿ ಅಂತ ಅಂದ್ಬಿಟ್ಟು ಅನ್ನೋ ಥರ ಅವ್ರು ಹೇಳ್ತಾರೆ. ಅವಾಗ ಕುಸುಮಾರ್ಗೆ ತುಂಬ ಖುಷಿಯಾಗುತ್ತೆ. ನೋಡಿ, ನೀವು ಭಾಗ್ಯನ ಯಾವಾಗ ನೋಡಬೇಕು ಅನ್ಸಿದ್ರು ನೀವು ಬರ್ಬೋದು, ನಿಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ, ಇಲ್ಲಿ ಯಾರೇನೂ ನಿಮಗೆ ಮಾತಾಡೋಲ್ಲ, ಆ ಥರ ನಾನು ನೋಡ್ಕೊತೀನಿ. ನೀವು ಯಾವುದೇ ವಿಷಯಕ್ಕೂ ಬೇಜಾರು ಮಾಡ್ಕೊಂಬಿಡಿ ಕುಸುಮ ಅವರೇ. ಧರ್ಮಣ್ಣ ಅವರೇ ನೀವು ಅಷ್ಟೇ ರಾಯ್ರೆ, ನೀವು ಯಾವಾಗ ಭಾಗ್ಯನ ನೋಡಬೇಕು, ಭಾಗ್ಯ ನಮ್ಮ ಮನೆ ಮಗಳು ನಾವು ನೋಡಬೇಕು ಅಂತ ಅನಿಸುತ್ತೋ ಪಟ್ಟನ್ನು ಬಂದ್ಬಿಟ್ಟು ಭಾಗ್ಯನ ನೋಡ್ಕೊಂಡು ಆರಾಮಾಗಿ ಮಾತಾಡ್ಸ್ಕೊಂಡಿರಿ, ಯಾವುದೇ ಮುಜುಗರ ಪಟ್ಕೋಬೇಡಿ ನೀವು ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಹೇಳ್ತಾರೆ. ಅವಾಗ ಕುಸುಮವ್ರಿಗೆ ತುಂಬಾ ಖುಷಿಯಾಗುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಪ್ರಸಾದಕ್ಕೆ ತಯಾರಿ ಮಾಡ್ತಾ ಇರ್ತಾರಲ್ಲ, ಫಾಸ್ಟಾಗಿ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಮೀನಾಕ್ಷಿ ಮತ್ತು ಅಕ್ಷತಾ ಕನಿಕಾಲ ಪ್ರಸಾದ ಮಾಡಬೇಕು ಅಂತ ಹೇಳಿದ್ದೀವಿ, ಅದೂ ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡಬೇಕು ಅಂತಲೇ ಹೇಳಿದ್ದೀವಿ, ಇವಳ ಕೈಲಿ ಆಗಲ್ಲ ಬಿಡು ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡೋಕ್ಕೆ, ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲೇ ಅನ್ಕೊಂತಿರ್ತಾರೆ. ಇಲ್ಲಿ ಭಾಗ್ಯ ಪಟ ಅಂತ ಎಲ್ಲ ಕೆಲಸ ಕೂಡ ಪ್ರಸಾದ ಆಗಲಿ ಅಡುಗೆಗಲಿ ಎಲ್ಲ ತಯಾರಿ ಭಾಗ್ಯ ಒಬ್ಬರೇ ಮಾಡ್ಕೊತಿರ್ತಾರೆ. ಕುಸುಮವ್ರ ಮನಸ್ಸಲ್ಲಿ ಭಾಗ್ಯ ಒಬ್ಬಳೇ ಮಾಡಬೇಕಂತೆ, ನಾವು ಯಾರೂ ಸಹಾಯ ಮಾಡಬಾರ್ದಂತೆ, ಪಾಪ ಭಾಗ್ಯ ಒಬ್ಬಳೇ ಹೆಂಗೆ ಮಾಡ್ತಾಳೆ ಇಷ್ಟು ಜನಕ್ಕೆಲ್ಲ ಅಂತ ಕುಸುಮವ್ರ ಮನಸ್ಸಲ್ಲಿ ಪಾಪ ಬೇಜಾರಿರುತ್ತೆ. ಯಾಕೆಂದರೆ ಅವರು ಭಾಗ್ಯನ ಸೊಸೆನ ಅಂತ ಬಿಟ್ಕೊಡಲ್ಲ. ಆಮೇಲೆ ಈ ಕಡೆ ಕಾಮತವ್ರು ಏನು ಹೇಳಿರ್ತಾರೆ, ನೀವು ಬರೀ ಮನ ಮೆಚ್ಚಿದ ಸೊಸೆ ಅಲ್ಲಮ್ಮ, ಮನೆ ಮೆಚ್ಚಿದ ಸೊಸೆ ಅಲ್ಲಮ್ಮ, ಮನ ಮೆಚ್ಚಿದ ಸೊಸೆ, ನೀವಿಬ್ಬರು ಅಷ್ಟು ಅನ್ಯೋನ್ಯವಾಗಿದ್ದೀರಾ, ನೀವು ಅತ್ತೆ ಸೊಸೆಗೆ ಇನ್ನೂ ಚೆನ್ನಾಗಿದ್ದೀರಾ, ಅಷ್ಟು ಬಾಂಧವ್ಯ ನಿಮ್ಮದಾಗಲಿ ಭಾಗ್ಯದಾಗಲಿ ಚೆನ್ನಾಗಿದೆ ಅಂತ ಕಾಮತ್ತವರು ಕುಸುಮವ್ರಿಗೆ ಹೇಳಿರ್ತಾರೆ. ಅವಾಗ ಕುಸುಮಗೆ ತುಂಬ ಖುಷಿಯಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆ ಏನಾಗುತ್ತೆ ತಿಳಿಸ್ಕೊಡ್ತೀನಿ ನಿಮಗೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರ, ಸಪೋರ್ಟ್ ಮಾಡಿದರೆ ಎಲ್ಲರೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಮೊದಲನೇ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಪಾಪ ರಜೆ ಇರೋದ್ರಿಂದ ಬಂದು ಗಲಾಟೆ ಮಾಡ್ತವೆ, ಏನಾದ್ರು ಶಬ್ದ ಬಂದಿದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.